ಆಮೇಲೆ ಶಿವನೇ ನಿನ್ನ ತವ್ರ ಮನೆಗೆ ಬರ್ತಾ ಹೋಗ್ತಾ ಇರು. ಯಾಕಂದರೆ ಬರಲಿಲ್ಲ ಅಂತಂದರೆ ನಿನಗೆ ಗಂಡನ ಮನೇಲಿ ಮತ್ತು ಅವರು ಒಂಥರ ಇದು ಮಾಡ್ತಾರೆ. ಯಾಕೆ ಸುಮ್ಮನೆ ಈಗ ಬರ್ತಾ ಹೋಗ್ತಾ ಇದ್ರೇ ನಿನಗೂ ಒಂಥರ ಏನೋ, ನಿನಗೂ ತವ್ರ ಮನೆ ಹೋಗಲ್ಲಪ್ಪ, ನಾನು ತವ್ರ ಮನೆಗೆ ಹೋಗಲ್ಲ ಅಂತೇಳಿ ಮನಸ್ಸಿನಾಗೆ ಇರೋದಿಲ್ಲ. ಅದೇ ಎಂಥ ಹೆಣ್ಮಕ್ಳಿಗೂ ತವ್ರ ಮನೆಗೆ ಹೋಗಲಿಲ್ಲ ಅಂದರೆ ಅಯ್ಯೋ ನಾನು ತವ್ರ ಮನೆಗೆ ಹೋಗ್ತಿಲ್ಲ ಬತ್ತಿಲ್ಲ ಅಂತ ಮನಸ್ಸಿನಾಗ ಅದು ಗೊಂದಲ ಇದ್ದೇ ಇರುತ್ತೆ. ಅದಕ್ಕೇ ನೀನು ಇಲ್ಲ ಬಾ, ಇವಾಗ ಪ್ರೆಗ್ನೆಂಟ್ ಅಲ್ಲ, ಹೆಂಗೂ 9 ತಿಂಗಳಿಗೆ ಇಲ್ಲಿಗೆ ಬಾ. ಇವಾಗ 8 ತಿಂಗಳಾಗೈತೆ, ಈ ತಿಂಗಳು ಕಾಳಿತಿದ್ದಂಗೆ ಬಂದ್ಬಿಡು ಇಲ್ಲಿಗೆ. ಹ್ಞೂನಮ್ಮ, ನಾನೇ ಹೇಳಿದೆ ವಿನುತಗೆ. ವಿನುತ ನಮ್ಮಮ್ಮ ನೀ ಪ್ರೆಗ್ನೆಂಟ್ ಕಣಮ್ಮ, ಫಸ್ಟ್ನೇ ಇಯರ್ಗೆ ತವ್ರ ಮನೆಗೆ ಕರ್ಕೊಂಬರ್ಬೇಕು, ಹೆಣ್ಮಕ್ಳನ್ನ ತವ್ರ ಮನೆಗೆ ಆಗಬೇಕು, ಅದಕ್ಕೆ ಕರ್ಕೊಂಬರೋಣ ಕಣಮ್ಮ. ಇವಳಂತೂ ಮಾಡಲ್ಲ, ಇವಳಂತೂ ಬರೀ ಹಿಂಗೆ ಓಡಾಡೋದೆ, ಮಗಳ ಬಗ್ಗೆ ಏನು ಚಿಂತೆ ಇಲ್ಲ. ಮಗಳು ನೋಡಿ ಪ್ರೆಗ್ನೆಂಟು, ಕರ್ಕೊಂಬರ್ಬೇಕು ಅಂಬೋದೇನಿಲ್ಲ, ಏನು ಅವಳ ಬಗ್ಗೆ ಅವಳಿಗೇನು ಚಿಂತೆ ಇಲ್ಲ. ಅದಕ್ಕೆ ನಾನು ನನ್ನ ಮಗ ದುಡಿತೀವಿ ಕಣಮ್ಮ. ನೀವಿಬ್ಬರು ಮನೆಯಾಗ ಇದ್ಕೊಂಡು ಈಗಳಮ್ಮ, ನೀನು ಮನೆಯಾಗ ಇದ್ಕೊಂಡು ಸ್ವಲ್ಪ ದಿನ ನಮ್ಮ ಶಿವಾನಿ ಮಗನ ಮಗಳು ದೊಡ್ಡೊಳಗ ತಕ್ಕ ನೋಡ್ಕೊಂಡು ಸ್ವಲ್ಪ 9 ತಿಂಗಳು ತಕ್ಕ ನಾವು ಏನು ಮಾಡೋಕೆ ಕಾರ್ಯ ಏನೈತೆ ತವ್ರ ಮನೆ ಕಾರ್ಯ ಅದನ್ನು ಮಾಡೋಣ ನಾವು. ಈಗ 9 ತಿಂಗಳಿಗೆ ಕರ್ಕೊಂಬತ್ತೀವಿ. ಬಂದು ನಿಮ್ಮ ಅತ್ತೆ ನಿಮ್ಮ ಮಾಮನೆಲ್ಲ ಕೇಳಿ, ಅಜ್ಜಿ ತಾತನ್ನೆಲ್ಲನ ಅವ್ರನ್ನೆಲ್ಲ ಕೇಳಿ ಕರ್ಕೊಂಬತ್ತೀವಿ ಕಣಮ್ಮ ಶಿವಾನಿ. ಇಲ್ಲೇ ಬಂದು ಇಲ್ಲೇ ಆಗ್ಲೇ ಬಾಣಂತಾನ, ಫಸ್ಟ್ನೇ ಬಾಣಂತಾನಲ್ಲ, ಕರ್ಕೊಬತ್ತೀವಿ. ನಮ್ಮೀನು ತಮ್ಮ ಎಲ್ಲದ್ರಾಗೂ ಪಳಗೈತಿ, ನೋಡ್ಕೊಂಬತ್ತಿ ಎಲ್ಲ ಕಷ್ಟ ಸುಖ ಅನುಭವಿಸಿರೋದೇನೆ ನೋಡ್ಕೊಂಬತ್ತಿ. ಸರಿ ಆಯಿತು ವಿನುತಾ, ಬರ್ತೀನಿ. ನೀನು ಇಷ್ಟು ಪ್ರೀತಿಯಿಂದ ಕರಿತಾ ಇದೀಯ ಅಂತಂದ್ರೆ ನಿನ್ನಂತ ಅಲ್ಲ ಬಂದು 2 ದಿವಸ ಆಗಿಲ್ಲ ನೋಡು, ನಿನಗೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ, ಎಷ್ಟು ಚೆನ್ನಾಗಿ ಅರ್ಥ ಆಗೈತೆ ನಿನಗೆ. ನಿಜವಾಗ್ಲೂ ನನಗೆ ಹತ್ಕರ್ದ ಖುಷಿ ಆಗ್ತೈತೆ. ಹಿಂಗೆ ಯಾರು ಬಂದಿದ್ದ ತಕ್ಷಣ ಯಾರು ಹಿಂಗೆ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಅವಳು ಬಾಣಂತನ ನಾವೇನು ಮಾಡೋದು, ಅವಳನ್ನ ಯಾಕೆ ಕರಿಬೇಕು ಅಂತೇಳಿ ಹೇಳ್ತಿದ್ದವರು. ಇವತ್ತು ನೀನಿಂಥ ಮಾತು ಹೇಳ್ತೀಯ ಅಂದ್ರೆ ನಿಜವಾಗ್ಲೂ ನಿನ್ನಂಥವ್ರು ಸಿಗಕ್ಕೆ ಪುಣ್ಯ ಮಾಡಿದ್ವಿ. ನಮ್ಮ ಅಣ್ಣಗೆ ಒಂದು ಕಳ್ಕೊಂಡ್ರು ಒಂದು ಅಡವಾಗಿರೋದೇ ಸಿಕ್ತು ಅಂತ ಹೇಳ್ಬೋದು. ಬಂದಿದ್ಕೆ ನೋಡಿ ನಿಮ್ಮಮ್ಮಯ್ಯ ಹೆಂಗೆ ದೂರ ನೋಡ್ತಾಳೆ. ಮಗಳೆಲ್ಲ ಕರಿಬೇಕಲ್ಲ, ಅವಳಿಗಿಲ್ಲ ಬಂದಿರೋ ಸೊಸಿಗಿಲ್ಲ ಅಂದ್ರೂ ಅಮ್ಮಾಯಿಗಾದ್ರೂ ಇರಬೇಕಾ? ಅವಳಿಗೆ ಅದೆಲ್ಲ ಯೋಚನೆನೇ ಇಲ್ಲ. ನನ್ನ ಮಗಳು ಪ್ರೆಗ್ನೆಂಟ್ ಅಲ್ಲ, ಕರ್ಕೊಂಬರ್ಬೇಕಲ್ಲ ತವ್ರ ಮನೆಗೆ ಆಗಬೇಕಲ್ಲ, ಪ್ರಶ್ನೆ ಬಾಣಂತನ ಇವ್ರಿಗೆ ಎಲ್ಲ ಬಸ್ನೇದೆಲ್ಲ ತವ್ರ ಮನೆಗೆ ಆಗಬೇಕು ಅಂಬೋದು ಆಸೆ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಅಂಬೋದೊಂದಿಷ್ಟು ಯೋಚನೆ ಮಾಡಲ್ಲ ಕಣ ಮಾಡು. ಅವಳು ನಾವು ಬಿಟ್ಟಾಕ್ಬಿಡು. ಅಯ್ಯೋ ಬೇಡಪ್ಪ, ನಾನು ಯಾವಾಗಲೂ ಬಿಟ್ಟಾಕ್ತೆ. ನಮ್ಮ ಪ್ರದೀಪ್ ಬುದ್ಧಿ ಬಂದರೆ ಸಾಕಪ್ಪ, ನೀ ಬುದ್ಧಿ ಬರಲಿ. ನಾನು ಹೆಂಗೆ ಬುದ್ಧಿ ಕಲ್ತ್ಕೊಂಡೆ, ನಮ್ಮಮ್ಮ ಇದಂಥ ಮನಸ್ಸು ಅಂಬೋದು ಗೊತ್ತಾಯ್ತು ಅಂತ ನಿಜವಾಗ್ಲೂ ನಾನು ಅರ್ಕೆ ಕಟ್ಕೊಂಡಿದ್ದೆ ಕಣಪ್ಪ ದೇವರಿಗೆ. ನೀನೇನಂದ್ರು ಅನ್ಕ ಇವಳೇನಪ್ಪ ಇವಳು ಅಂತ ನಿಜ ನಾನು ಅರ್ಕೆ ಮಾಡ್ಕೊಂಡಿದ್ದೀನಿ. ದೇವರೇ ನಮ್ಮಮ್ಮ ಏನು ಬುದ್ಧಿ ನಮ್ಮ ಪ್ರದೀಪು ಗೊತ್ತಾಗಿ ಅವನು ಒಳ್ಳೆಯಾಗಿ ಅವನಿಗೆ ಒಳ್ಳೆ ಜೀವನ ಅಂಬೋದಾದರೆ ಸಾಕಪ್ಪ. ನಮ್ಮಮ್ಮಗೆ ಬುದ್ಧಿ ಬರಲಿಲ್ಲ ಅಂದ್ರೆ ಹಂಗೆ ಹಾಳಾಗೋದ್ರು ಪರವಾಗಿಲ್ಲ ಅಂತೇಳಿ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನಾನು ಹಂಗೆ ಅಂದ್ಕೊಂಡು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ದೇವರು ನನ್ನ ಅರ್ಕೆನ ನೆರವೇರಿಸ್ಬಿಟ್ಟ ಕಣಪ್ಪ. ನಾನು ಅರ್ಕೆ ಮಾಡ್ಕೊಂಡಿದ್ದೆ ವಿನುತ, ನಿಜ ಅರ್ಕೆ ಮಾಡ್ಕೊಂಡಿದ್ದೆ. ನನಗೆ ನಮ್ಮ ಅಮ್ಮನ ಮಾತು ಕೇಳ್ತಿದ್ದ ಜಾಸ್ತಿನ. ಅದಕ್ಕೆ ನಾನು ದೇವ್ರೆ ಏನಾದರೂ ಮಾಡಿ ನನ್ನ ತಮ್ಮನಿಗೆ ಒಳ್ಳೆಯ ಜೀವನ ಅನ್ನೋದು ಸೃಷ್ಟಿ ಆಗಲಿ, ಒಳ್ಳೇದಾಗಲಿ. ನಮ್ಮ ಅಮ್ಮನ ಬುದ್ಧಿ ಅವನಿಗೂ ಗೊತ್ತಾಗಿ ಒಳ್ಳೆ ಮನುಷ್ಯನಾಗಿ ಅವನಿಗೂ ಒಳ್ಳೆ ಜೀವನ ಒಂದು ರೂಪಿಸ್ತಪ್ಪ ದೇವ್ರೆ ಅಂತ ಆಂಜನೇಯ ಸ್ವಾಮಿಗೆ ಎಲ್ ಪೂಜೆ ಕಟ್ಟಿಸ್ತೀನಿ ಅಂತೇಳಿ ಆಂಜನೇಯ ಸ್ವಾಮಿಗೆ ನಾನು ಕೈ ಮುಕ್ಕೊಂಡಿದ್ದೀನಿ. ಎಲ್ ಪೂಜೆ ಮಾಡಿಸ್ತೀನಿ. ಎಲ್ ಪೂಜೆ ಮಾಡಿದ್ರೆ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತೇಳಿ ನಾನು ಅದನ್ನೇ ಅರ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ಡೆಲಿವರಿ ಆದಮೇಲೆ ಆ ಅರ್ಕೆ ತೀರಿಸ್ತೀನಿ. ಪ್ರೆಗ್ನೆಂಟ್ ಇದ್ದಾಗ ಅದೆಲ್ಲ ಮಾಡಬಾರ್ದಲ್ಲ, ಅರ್ಕೆ ತೀರಿಸೋದು ಅದೆಲ್ಲ ಮಾಡಬಾರ್ದಲ್ಲ. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಹಂಗೆ ಕೈ ಮುಕ್ಕೊಂಡಿದ್ದೆ. ದೇವ್ರು ಅದನ್ನು ಹೆಂಗೆ ನೆರವೇರಿಸ್ಬಿಟ್ಟೆ. ನಾನೀಗ ನಮ್ಮ ಅಮ್ಮನ ಬುದ್ಧಿ ನಾನೇನಂತ ನಾನು ತಿಳ್ಕೊಬಿಟ್ಟೆ. ನಾನು ಆವಾಗಲೇ ಹೊರ್ತ್ಕೊಂಡು ನನ್ನ ಗಂಡನ ಮನೆಗೆ ಹೋಗೋ ನೆಟ್ಟಕ್ಕೆ ಕಾಪುರ ಮಾಡೋದಕ್ಕೆ ಇವತ್ತು ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ನಾನು ಹಿಂಗೆ ಹಾಳಾಗಿ ಹೋಗ್ಬಿಡ್ತಿದ್ದೆ. ನನಗೂ ಹಂಗೆ ಅನ್ನಿಸ್ತೈತೆ. ಸುಮ್ಮನೆ ಇವ್ರ ಜೀವನ ಹಾಳಾಗೋದಲ್ಲ. ನನಗೂ ಈಗ ಒಳ್ಳೆ ಗಂಡ ಸಿಗಲಿ ಅಂತ ನಾನು ಬಯಸ್ತಿದ್ದೆ. ಹೆಂಗೆ ನನಗೂ ಒಳ್ಳೆ ಗಂಡ ಸಿಕ್ತಂಗತ್ತೆ, ಇವ್ರಿಗೂ ಒಳ್ಳೇದಾಯಿತು, ನಿನಗೂ ಒಳ್ಳೇದಾಯ್ತು. ಇದೆಲ್ಲ ನೋಡ್ತಿದ್ರೆ ದೇವರು ನಮಗೂ ತುಂಬ ಕಷ್ಟ ಆಗಿದ್ವಲ್ಲ, ದೇವರು ನಮ್ಮಂಥವ್ರನ್ನ ಇಂಥ ಹತ್ರ ತಂದುಬಿಟ್ಟವನೆ ನೋಡು. ನಿನಗೂ ಇವಾಗ ನಾನು ಈಗ ಬಸ್ರಿ ಬಾಣಂತನ ಮಾಡೋದಂತಂದರೆ ಅಷ್ಟು ಸುಲಭ ಅಲ್ಲ. ನಾನು ಇವಾಗ ಬಂದು ನಿನ್ನ ತಾಯಿ ಥರ ನೋಡ್ಕೋಬೇಕು. ನಾನು ಸುಮ್ಮನೆ ನೋಡ್ಕೊತೀನಿ ಅನ್ನೋದಲ್ಲ, ತಾಯಿ ಥರ ನೋಡ್ಕೋಬೇಕು. ಇಂಥ ಒಂದು ಅವಕಾಶ ನಾನು ಸಿಕ್ಕೈತಲ್ಲ ಅಂತ ನನಗೆ ಖುಷಿ ಆಗುತ್ತೆ. ನನಗೇನಂಥದ್ದೆಲ್ಲ ಏನಿಲ್ಲ, ಒಟ್ಟಿನಲ್ಲಿ ನನಗೆಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಇನ್ನೇನು ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ವಿನೋತ ಬಂದವಳಲ್ಲ ಪಾಶ್ನೇರ್ಗೆ ಸುಮ್ಮನೆ ಇಲ್ಲೇ ಬಾ ಅಷ್ಟೇ. ಒಟ್ಟು ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಯಾರೇನು ಹೇಳಿದ್ರು 9 ತಿಂಗಳ ಬತ್ತೀವಿ ನಾವೆಲ್ಲ ಕರೆದು ಒಂದು ಸತಿ ಕುಂಡ್ರಿಸಿ ಎಲ್ಲ ಶಾಸ್ತ್ರ ಮಾಡ್ಕೊಂಡು ಬರೋಕ್ಕಾಗುತ್ತೆ ಅಷ್ಟೇ. ಮತ್ತು ಬಂದು ಎಲ್ಲ ಕೇಳಿ ಕರ್ಕೊಂಬತ್ತೀವಿ ಹೇಳಮ್ಮ. ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೋಡು, ನನ್ನ ಗಂಡಂಗೂ ನಿನಗೂ ಏನೋ ಸಂಬಂಧ ಐತೆ ಅಂತ ಗೊತ್ತಾಯಿತು. ಯಾರೋ ಹೇಳಿದ್ರು ನನಗೆ. ನೋಡು ಹೇಳಿರ್ತೀನಿ. ಇಲ್ಲಿಗೆ ನೀನು ಅರ್ಥ ಮಾಡ್ಕೊಂಡು ಸುಮ್ಮನೆ ಹೋದರೆ ಒಂದಾಯಿತು.
ಇಲ್ಲ ಏನಾದರೂ ಅತಿ ಮಾಡಿದ್ರೆ ನಾನೇನು ಸುಮ್ಮನಿರೋದಿಲ್ಲ, ವಾರ್ನಿಂಗ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕೈಗೆ ನಾನು ಸಿಗೇ ಬಿದ್ದರೆ ನಾನು ಸುಮ್ಮನೆ ಬಿಡ ಅಂತವಳಲ್ಲ. ನೋಡು ಹೇಳಿರ್ತೀನಿ, ನನ್ನ ಗಂಡನ ಮಾತಾಡ್ಸೋದಾಗಲಿ ಇಲ್ಲ ಅಂಗಡಿ ತಕ್ಕ ಕರೆಸ್ಕೊಂಬೋದಾಗಲಿ ಅದೆಲ್ಲ ಮಾಡಿದಿ ಅಂದರೆ ಸರಿಯಾಗೋದಿಲ್ಲ. ನಿಂತ್ಕೊಂಡು ನೋಡೋದು, ನನ್ನ ಗಂಡ ಹೊರಗೆ ಬರೋಕ್ಕಿಲ್ಲ, ಅವ್ರು ಎಲ್ಗಾನ ಹೋಗೋಕ್ಕಿಲ್ಲ, ಸುಮ್ಮನೆ ನೋಡ್ತಿರ್ತೀಯ ಹೊರಗೆ ಬಂದು. ಆಗ್ಲೆಲ್ಲ ಗಂಡನ ನೋಡೋಕ್ಕಾಗಿನೇ ಹೊರಗೆ ಬರ್ತೀಯ ನೀನು. ಅಮ್ಮ ನಾನು ಏನಕ್ಕೆ ಬರೋಣ? ಅವರಲ್ಲಿ ನಿಲ್ಲಿಸ್ಕೊಂಡು ಬೈಕು ಕಾರು ಎಲ್ಲ ತೊಳಿತಿದ್ರು, ನಾನು ಏನಕ್ಕೆ ನೋಡೋಣ ಹೇಳು? ನಾನು ನೋಡಿಲ್ಲಮ್ಮ, ನಾನು ನಮ್ಮ ಅಂಗಡಿತಾಗ ನಾನಿದ್ದೆ. ಅವ್ರು ಅಲ್ಲಿ ಬೈಕು ಕಾರು ತೊಳಿತಿರೋದು ನಾನು ಏನು ಅಲ್ಲಿ ಯಾಕೆ ನೋಡೋಕೆ ಹೋಗೋಣ? ನೋಡ್ತಾ ಇದ್ದೆ ಅಂಬದು ಗೊತ್ತು ನನಗೆ. ನಮ್ಮ ಅಯ್ಯಪ್ಪನ ನೋಡೋಕ್ಕಾಗಿನೇ ಹೊರಗೆ ಬರ್ತೀಯ, ಆಗ್ಲೆಲ್ಲ ಬಗ್ ನೋಡ್ತೀಯ, ಹೊರಗೆ ಬರೋಕ್ಕಿಲ್ಲ. ನೋಡೋದು ಅದೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ನೋಡು, ನಾನೇನ ನನಗೇನ ನೀನು ಮಾತಾಡ್ಸೋದಾಗಲಿ ಅದೆಲ್ಲ ಕಣ್ಣು ಬಿದ್ದೈತೆ, ನನಗೆ ಇಷ್ಟೇ ಗೊತ್ತಾಗೈತೆ. ಯಾರು ಹೇಳೋದು ಬೇಡ, ನನಗೆ ಗೊತ್ತಾಗೈತೆ. ನೀನು ಮಾಡ್ತಾ ಇರೋಂಥ ಅವತಾರಗಳನ್ನೆಲ್ಲ ನೋಡ್ತಾ ಇದ್ದೀನಿ. ನೋಡು, ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಈಗ ನನ್ನ ಇದಕ್ಕೇನಾದರೂ ನೀನು ಬಂದರೆ ಸರಿ ಇರೋದಿಲ್ಲ. ನಾನು ಏನು ಬೇಕಾದ್ರೂ ಮಾಡ್ತೀನಿ, ನೋಡು ಹೇಳಿರ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೊಂಡು ನಡೆದ್ರೆ ಒಂದು ಹೋಯ್ತು, ಇಲ್ಲ ಅಂತಂದರೆ ಅದ್ರ ಕಥೆನೇ ಬೇರೆ. ಅಯ್ಯೋ ನಿಂದೊಳ್ಳೆ ಕತೆ ಆತಮ್ಮ. ನಿನ್ನ ಗಂಡನ ಪೆಟ್ಟಿಗೆ ಕಾಯ್ಕೊಂಡು ಬೀಗ ಹಾಕ್ಕೊಂಡಿಕ್ಕ ನನಗೇನು ಹೇಳ್ತೀಯ? ನಾವು ಮಾತಾಡ್ಸೋಕೆ ಹೋಗಲ್ಲ, ನಮ್ಮ ಕಷ್ಟಾಗ ನಾವೇ ಇದ್ದೀವಿ, ನನಗೆ ಕಷ್ಟ. ನಾವು ನಮ್ಮ ಮನೆ ಪರಿಸ್ಥಿತಿ ನಾವು ಒಬ್ರತಾಗ ಹೇಳ್ಕೋಬಾರ್ದು ಅಂತ ನಾವು ಯೋಚನೆ ಮಾಡ್ಕೊಂಡು ನಾವು ಇದ್ದೀವಿ. ನಾವು ಯಾರನ್ನ ಮಾತಾಡ್ಸಿ ಏನಾಗಬೇಕಾಗೈತೆ ಅಂತೀವಿ. ಯಾಕಮ್ಮ? ಯಾಕೆ ರೀತಮ್ಮ? ನೋಡ್ಸೋಣಪ್ಪಣ ಯಾತೈತ ಮಾತಾಡುತ್ತೆ. ಬಂದು ನನ್ನ ಗಂಡನ ಯಾಕೆ ನೋಡ್ತೀಯ, ನನ್ನ ಗಂಡನ ಯಾಕೆ ಮಾತಾಡಿಸ್ತೀಯ ಅಂತ ಕೇಳ್ತಾಳೆ. ನಾವು ಯಾತಕ್ಕೆ ಮಾತಾಡ್ಸೋಕೆ ಹೋಗೋಣ? ನಮಗೆ ಆಸ್ಕೆ ಮಾತಾಡ್ಕೊಂಬೋದು ಅಷ್ಟು ಮಸ್ತಾಗೈತೆ. ನಾವು ಯಾರನ್ನ ಮಾತಾಡ್ಸೋಕೆ ಹೋಗಲ್ಲ, ನಾವು ಯಾರನ್ನ ಮಾತಾಡ್ಸಂಗಿಲ್ಲ. ನಾವು ನೋಡ್ಕೊಂಡ್ರೆ ಸಾಕಾಗೈತಿ. ನಾವು ನಮ್ಮ ಕಷ್ಟ ನಾವು ಯಾರ ತಗೋ ಹೇಳ್ಕೊಂಡಿಲ್ಲ, ನಮ್ಗೆ ಮರ್ಯಾದಿಲ್ದಂಗೆ ಆಗುತ್ತೆ ಅಂತ ನಾವು ಯಾರ ತಗೋ ಹೇಳ್ಕೊಂಬಕ್ಕೆ ಹೋಗಲ್ಲ. ನಾವೇ ನಮ್ಮ ಕಷ್ಟಾಗ ನಾವಿದ್ರೆ ಈ ಜನಗಳ್ದೊಂದು ನಮಗೆ ನಾವು ಯೋಟು ಅನುಭವಿಸ್ತಾ ಇದ್ದೀವಿ. ಸುಮ್ಮನೆ ಹೋಗಮ್ಮ, ನೀನು ಸುಮ್ಮನೆ ಸೇದಮ್ಮ, ಸುಮ್ಮನೆ ಹೋಗು. ತಿಳ್ಕೊಂಡಮ್ಮ ನೀನು ಸುಮ್ಮನಿರು. ನಾನು ಮಾತಾಡಿದ್ರೆ ಅಷ್ಟೇ ಗ್ರಾಚಾರಿ ಒಳಗೆ. ನೋಡು ಏನೋ ಹೇಳಿದ್ದೀನಿ ಒಳ್ಳೆ ಮಾತನಾಗೆ ಹೊತ್ಕೊಂಡ್ರೆ ಒಂದು ಹೋಯ್ತು. ಸಣ್ಣಪ್ಪಣೆ ನಾನೇ ನನ್ನ ಕಷ್ಟ ನಾನು ಇದ್ದೀನಿ. ಇವ್ರದ್ದೆಲ್ಲ ನಾನು ಎಲ್ಲಿ ನೋಡಕ್ಕೆ ಹೋಗೋಣಪ್ಪ? ಅಲ್ಲಿ ನಾನು ಇಲ್ಲಿ ಅಂಗಡಿ ನಿಂತ್ಕೊಂಬೋದು ಕಷ್ಟನೇ. ಎದ್ದಾಗ ಪಲ್ಲಿ ಕಾರು ಬೈಕೆಲ್ಲ ತೊಳಿತಿತ್ತು. ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ನಾವೇನಕ್ಕೆ ನೋಡಕ್ಕೆ ಹೋಗೋಣಪ್ಪ? ಸುಮ್ಮನೆ ನಿಂತ್ಕೊಂಡಿರೋದಕ್ಕೆ ನೀನು ನನ್ನ ಗಂಡನೇ ನೋಡ್ತೀಯ ಅಂತ ಮನಪಟ್ಟೆ. ಹಂಗೆ ಮತ್ತೆ ಅಮ್ಮ ಒಂದಿಟ್ಟು ಹಂಗೇನೇ. ನಾನು ಅದಕ್ಕೆ ಸುಮ್ಮನೆ ಇಲ್ಲೇ ಬಂದಿರಲಿ ಅಂತ ನಾನು ಅದಕ್ಕೆ ಹೇಳಿದ್ದು. ಒಂದಿಟ್ಟು ಹಂಗೇನೆ ಇದು. ನನ್ನ ಅದಕ್ಕೆ ಆತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಒಂದಿಟ್ಟು ಬರೇ ಮನಸ್ನಾಗ ಅದೇ ಬತ್ತೈತಿ ಯಾವಾಗಿಂದಲ್ಲ. ಹಂಗೆ ಅಲ್ಲೂ ಅಷ್ಟೇ ಊರಾಗಿ ಅಲ್ಲ ಹಂಗೆ ಅಲ್ಲಿ ಆಮೇಲೆ ಹಿಂಗೆ ಜಗಳ ಮಾಡ್ಕೊಂಡು ಹಿಂಗೇನೆ ಅದನ್ನು ನೋಡಿ. ಇಲ್ಲಿ ಬಂದಾಗಿಲ್ಲ ಅದು ಸರಿಯಾಗಿರುತ್ತೆ ಅಂದ್ರೆ ಇಲ್ಲೂ ನಿನ್ನ ಮೇಲೆ ಹಿಂಗೆ ನಿನ್ನ ಕೆಲಸ ನೀನು ಮಾಡ್ಕೊಂತೆ. ಅವ್ರಿಗೇನು ಬೇಕಪ್ಪ? ಸುಮ್ಮನೆ ಇರಬೇಕು. ಅದೇ ಮತ್ತೆ ನನ್ನ ಕೆಲಸ ಮಾಡ್ಕೊಂತ ಇದ್ದೀನಿ, ಸುಮ್ಮನೆ ಇರಬೇಕಾ? ನನ್ನ ಪಾಡಿಗೆ ನಾನು ಇದ್ದೀನಿ. ನಾನು ಹೋಗಿ ಮಾತಾಡ್ಸಿದ್ರೆ ಮಾತಾಡಬೇಕು. ನಾನು ಮಾತಾಡ್ಸೋಕೆ ಹೋಗಿಲ್ಲ, ಏನಿಲ್ಲ. ಮಾತಾಡಿಸ್ತಾ ಬಂದು ಮಾತಾಡ್ಲೇಳು ಅವಳು. ಅವಾಗ ಬೇಕಾದರೆ ಕೇಳ್ತೀನಿ. ಈಗ ಬಂದು ಅಂತ ಸುಮ್ಮನೆ ಹಿಂಗೆ ಇದು ಮಾಡಿದ್ರೆ ನಾನು ಹಿಂಗೆ ಕೇಳಲ್ಲ. ವಾರ್ನಿಂಗ್ ಮಾಡ್ತಾಳಂತ. ಅವಳು ಯಾಕೆ ವಾರ್ನಿಂಗ್ ಮಾಡ್ತಾಳೆ ನನಗೆ? ನನಗೆ ಇವತ್ತು ಹೇಳ್ಬಾರ್ದು, ತಲೆ ತಿಕ್ಲಿ ಹಿಡ್ದು ಹೋಗೈತೆ ಕಣಣ. ಬಿಡ ಮತ್ತೆ ಆಗ್ಲೇಳು. ಅದನ್ನು 2 ದಿನ ನೋಡ್ಬಂತಿ. ಅವಾಗ ಹಂಗೆ ಅದನ್ನ ಇದು ಹಂಗೆ ಆಗುತ್ತೆ. ಸುಮ್ಕಿರ್ ನೋಡ್ಬಂತಿ 2 ದಿನ ನಿಮ್ಮ ಮಗ ಯಾರು ತಾಪ್ರ ಮಾಡಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡು ಆಮೇಲೆ ಅಂತ ಅಪ್ಪನ ಬಿದ್ದಿರ್ತಾನೆ. ಸುಮ್ಮನಿರು. ನಾನೊಂದು ಹೆಣ್ಣು ನೋಡಿದ್ನಮ್ಮ, ಏನು ಮಾಡ್ತೀಯ? ಅದೇ ಆಗ್ಬಿಟ್ಟ. ನಾನೆಲ್ಲ ಒಂದು ನೋಡ್ಕೊಟ್ಟ ನಂಬ್ತಿದ್ದೆ. ಆಮೇಲೆ ಮನೆಯಾಳ ಇವ್ರ ಮಾತು ಕೇಳ್ತಾನೆ ಇವಾಗ. ಅಲ್ಗೆ ಹೋಗಕ್ಕೆ ಹೊಂದ್ಕೊಂಡು ಲಕ್ಷ್ಮೀರ್ ಮಂತಕ್ಕೆ ಹೋಗ್ತಾ ಇದ್ದಾನೆ. ಲಕ್ಷ್ಮಿ ಸೊಸೆ ಮಾತು ಕೇಳ್ತಾನೆ ಇವಾಗ. ಲಕ್ಷ್ಮಿ ಮಗನ ಮಾತು ಸೊಸೆ ಮಾತು. ಶೌರಣಯ್ಯ ಅಂತ ಸೌರಣಯ್ಯನ ಮಾತು ಕೇಳ್ತಾನೆ. ಹಂಗೇನೆ ಎಲ್ಲದಕ್ಕೂ ಪ್ರೇಮಕ್ಕಯ್ಯ. ಪ್ರೇಮಕ್ಕಯ್ಯ ಎಲ್ಲದಕ್ಕೂ ಪ್ರೇಮಕ್ಕಯ್ಯ ಎಲ್ಲದಕ್ಕೂ. ಅವಳೇನೇ ಹಿಂದ್ಲೋಡ್ತಾಳಲ್ಲ ಮುಂದ್ಲೋಡ್ತಾಳಲ್ಲ ಅಂತೇಳಿ ಪ್ರೇಮಕ್ಕಯ್ಯ ಅಂತ ನೆಕ್ಕೆ ಅಂತಾನೆ. ಇವಳು ಬೇರೆ ಬಂದು ಅರ್ನಿಂಗ್ ಮಾಡಿ ಹೋಗ್ತಾಳೆ. ಇವಳು ಬೇರೆ ಬಂದಳು ತವ್ರ ಮನೆಗೆ ಎಂದು ಬರ್ದಿಲ್ದಾಳು. ಇವಾಗ ಇವಳು ಬಂದವಳು, ಅವ್ರ ಅಪ್ಪ ಬಂದ ಅಂತ ಇವಳು ಬರ್ತಾ ಇದ್ದಾಳೆ. ಎಲ್ಲರನ್ನೂ ಬರ್ತಾ ಇದ್ದಾರೆ. ನಾನು ನೋಡತಕ್ಕ ನೋಡ್ತೀನಿ, ನಾನೇನು ಸುಮ್ಕಿರಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.